ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ನನ್ನ ಕಾಂಟ್ಯಾಕ್ಟ್ ನಂಬರು 96 321 31 831. ಸ್ನೇಹಿತರೆ, ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ ಎ ಸಿ ಅಂತೇಳಿ. ಕೆಲವು ಸಾಮಾಜಿಕ ಸಮಸ್ಯೆಗಳನ್ನು ಈ ಒಂದು ಚಾನಲ್ನಲ್ಲಿ ನಾನು ಪ್ರತಿದಿನ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರ ಉದ್ದೇಶ ಏನಪ್ಪ ಅಂದರೆ, ಏನು ಅಭಿವೃದ್ಧಿ ಕಾರ್ಯಗಳು ನಡಿಬೇಕು, ಏನು ಅಭಿವೃದ್ಧಿಗಳು ಅಂತ ಅಂದರೆ ಒಂದು ಸಮಾಜಕ್ಕೆ ಏನೋ ಒಂದು ಅದರಿಂದ ಅನುಕೂಲಗಳನ್ನು ಪಡೆಯುವಂಥದ್ದನ್ನು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ. ನಮ್ಮ ಮದ್ದೂರಿನಲ್ಲಿ ಭಾಳಷ್ಟು ಕೆಲಸ ನಡೀತಾ ಇದೆ. ಮಾನ್ಯ ಶಾಸಕರು ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕೆಮ್ಮಣ್ಣು ನಾಲೆ ಆಧುನೀಕರಣ, ಹಾಗೆಯೇ ಈ ಇದರಿಂದ ಕೊಲ್ಲಿ ಸರ್ಕಲ್ನಿಂದ ಟಿ ವಿ ಸರ್ಕಲ್ವರೆಗೆ ರಸ್ತೆ ಅಗಲೀಕರಣ, ಏನು ಸರ್ಕಾರಿ ಜಾಗನ ಅಕ್ರಮ ಮಾಡ್ಕೊಂಡಿದ್ದಾರೋ ಅದನ್ನೆಲ್ಲ ಬಿಡಿಸಿ ನಿಜವಾಗ್ಲೂ ಹೊಡೆದಾಕಿ ಅವೆಲ್ಲನೂ ಭಾಳಷ್ಟು ಅಭಿವೃದ್ಧಿ ಕೆಲಸ. ನನಗಂತೂ ಭಾಳ ತೃಪ್ತಿ ಇದೆ ಸ್ನೇಹಿತರೆ. ಇದು ಆಗಬೇಕಾಗಿರೋದು ದೇಶದ ಉದ್ದಗಲಕ್ಕೂ ಇದು ಆಗಬೇಕಾಗಿರ್ತಕ್ಕಂಥ ಕೆಲಸ. ಏನು ಸರ್ಕಾರಿ ಜಾಗವನ್ನು ಯಾರು ಕಬಳಿಸಿರ್ತಾರೋ ಅವರಿಂದ ಏನು ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದನ್ನು ಡೆಮಾಲಿಷ್ ಮಾಡಿ ಅದನ್ನು ಸರ್ಕಾರ ಸುಪತ್ತಿಗೆ ತರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಇದು ಒಂದು ದೇಶದ ರಕ್ಷಣೆ ಅಂತಕ್ಕಂಥದ್ದು, ಏನು ದೇಶದ ಆಸ್ತಿಯನ್ನು ಕಾಪಾಡಬೇಕಂತ. ನೋಡಿ ಸ್ನೇಹಿತರೆ, ಇದು ಕೋಡಹಳ್ಳಿ ಹತ್ರ ಇರ್ತಕ್ಕಂಥ ಒಂದು ಕಲ್ಲಿನ ಮಂಟಪ ಸ್ನೇಹಿತರೆ. ಎಲ್ಲಿ ಬ್ರಿಡ್ಜಿಂದ ಕೊಲ್ಲಿ ಸರ್ಕಲ್ನಿಂದ ಬ್ರಿಡ್ಜ್ ಪಕ್ಕದಲ್ಲೇ ಇದೆ ಇದು ಈ ಕಲ್ಲಿನ ಮಂಟಪ ಸ್ನೇಹಿತರೆ. ನೋಡಿ, ಅನಾಥವಾಗಿ ಬಿದ್ದಿದೆ. ಒಂದು ಪುರಾತತ್ವ ಇಲಾಖೆ ಇದೆ ಇದಕ್ಕೆ, ಅದು ಗಮನಿಸ್ತಾ ಇಲ್ಲ. ಇದು ಸರ್ಕಾರಿ ಒಂದು ಕಾರ್ಯಕ್ರಮ ಅಂತ ಕಾಣಿಸೋದು ನಿಜವಾಗ್ಲೂ. ಇದು ನಾನು ಕೇಳ್ತಾ ಇರೋದಿಷ್ಟೇ, ಈ ಒಂದು ಪುರಾತತ್ವ ಕಾಲದ ಒಂದು ಕಲ್ಲಿನ ಮಂಟಪವನ್ನು ಯಾರಾದರೂ ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಏನಿದರ ಅರ್ಥ ಏನು, ಇದು ಎಲ್ಲಿದೆ, ಯಾವ ಜಾಗದಲ್ಲಿದೆ, ಇದು ನಿಜವಾಗ್ಲೂ ಸರ್ಕಾರಿ ಜಾಗ ಇದು ಅಂತ ನನಗನ್ನಿಸ್ತದೆ ಸ್ನೇಹಿತರೆ. ಇದನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಏನು ನಾಯಕರು, ಏನು ಜನಪ್ರತಿನಿಧಿಗಳು ಇವತ್ತು ಮದ್ದೂರಿನಲ್ಲಿ ಏನು ಅಭಿವೃದ್ಧಿ ಕೆಲಸ ನಡೀತಾ ಇದೆ, ಆ ಅಭಿವೃದ್ಧಿ ಕೆಲಸನ ಇಲ್ಲೂ ಕೂಡ ಮಾಡಬೇಕು. ಕೋಡಹಳ್ಳಿ ಇಲ್ಲಿ ಒಂದು ಕಲ್ಲಿನ ಮಂಟಪ ಇದೆ, ಇದರ ಸುತ್ತಲೂ ಸರ್ಕಾರದ ಸುಪರ್ದಿಗೆ ತಗೊಂಡು ಇದನ್ನು ಒಂದು ಪಾರ್ಕಾಗಿ ಮಾಡಬೇಕು. ಹಿರಿಯ ನಾಗರಿಕರು ಬಂದು ಇಲ್ಲಿ ವಾಯುವಿಹಾರ ಮಾಡುವಂಥ ಒಂದು ಸ್ಥಳ ಆಗಬೇಕು. ನೋಡಿ, ಇಲ್ಲಿ ಇಂಥ ಹಲವಾರುಗಳು ಮದ್ದೂರಿನ ಸುತ್ತಮುತ್ತಲೂ ಇದ್ದಾವೆ ಸ್ನೇಹಿತರೆ. ವೈದ್ಯನಾಥಪುರದ ಹತ್ರ ಒಂದು ಕಲ್ಲಿನ ಮಂಟಪ ಇದೆ. ನಾನು ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ. ನೋಡಿ, ವೈರಲ್ ಮಾಡಿ ಇದರ ಸತ್ಯಾಸತ್ಯತೆಯನ್ನು ಜನಕ್ಕೆ ತಿಳಿಸ್ಬೇಕು. ಇದರ ಸತ್ಯವನ್ನು ನೋಡಿ, ಪಾಳು ಬಿದ್ದದೆ ಸ್ನೇಹಿತರೆ. ಇದನ್ನು ಭಾಳಷ್ಟು ಸಾರಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯಮಾಡಿ ಯಾರಾದರೂ ಇದನ್ನು ಕಾಪಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಜನನಾಯಕರು, ಆ ಮಿನಿಸ್ಟ್ರುಗಳು, ಆ ಮುಖ್ಯಮಂತ್ರಿಗಳು ಹತ್ರ ಅದನ್ನು ಹೋಗುವಂತೆ ಮಾಡಿ ಇದನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಅಂತ ನಾನು ತಿಳ್ಕೊಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ಇದೆಲ್ಲ ಉಳಿಸ್ಬೇಕು. ನೋಡಿ, ಇಲ್ಲಿ ಪಾಳು ಬಿದ್ದಿದೆ ಈ ಕಲ್ಲಿನ ಮಂಟಪ. ಯಾವನೋ ಪುಣ್ಯಾತ್ಮ ಏನು ಅವತ್ತು ನಮ್ಮ ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನು 135 ಎಕರೆ ಇತ್ತಂತೆ ಸ್ನೇಹಿತರೆ. ಅದರಲ್ಲಿ ಕಬಳಿಸಿ ಒಂದು 135 ಎಕರೆ ಒಳಗೆ ಎಲ್ಲ ಸೈಟ್ಗಳು ಮಾಡಿ ಅವೆಲ್ಲ ಇಲ್ಲೇ ಪಕ್ಕದಲ್ಲೇ ಒಂದು ಇದೇ ಥರ ಕಲ್ಲಿನ ಮಂಟಪ ಇದೆ. ಯಾರೋ ಒಬ್ಬ ಅದನ್ನು ಕೂಡ ಸೈಟ್ಗಳು ಮಾಡಿ ಆ ಒಂದು ಈ ಕಲ್ಲಿನ ಮಂಟಪನ ಒಂದು ಸೈಟ್ ಒಳಗೆ ಹಾಕ್ಬಿಟ್ಟು ಬಾಕಿದೆಲ್ಲನೂ ಸೈಟ್ ಮಾಡಿಬಿಟ್ಟು ಮಾರಾಟ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಇದರ ಅಂತರಾಳವನ್ನು, ಇದರ ಸತ್ಯಾಸತ್ಯತೆಯನ್ನು ಕಂಡುಹಿಡಿಬೇಕು, ಇದರ ಸತ್ಯವನ್ನು ತಿಳಿಸ್ಬೇಕು. ಇನ್ನು ಹಾಗೆ 75 ಎಕರೆ ಇಲ್ಲಿ ಈ ಕೋಡಹಳ್ಳಿ ಜಾಗದಲ್ಲಿ ಇದೆಯಂತೆ ಸ್ನೇಹಿತರೆ. ಇನ್ನೂ ಸರ್ಕಾರಿ ಹೆಸರಲ್ಲೇ ಇದೆಯಂತೆ, ಅದು ಯಾರ ಹೆಸರಿಗೂ ಹೋಗಿಲ್ವಂತೆ. ಇಲ್ಲಿ ರಸ್ತೆಗೆ ಹೋದಂತಹ ಕೆಲವರ ಜಮೀನು ಅವರ ಹೆಸರಲ್ಲಿ ಇರಲಿಲ್ವಂತೆ, ಅವ್ರಿಗೆ ₹1 ಹಣ ಬರಲಿಲ್ವಂತೆ. ಇದು ಸತ್ಯ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಹೀಗೆ ನಾನು ನಿಜವಾಗ್ಲೂ ಕಲ್ಲಿನ ಮಂಟಪ ಇರೋದನ್ನು ನೋಡಿ ನಾನು ಬಹುಶಃ ಇದು ಕೂಡ ಒಂದು ಸರ್ಕಾರಿ ಆಸ್ತಿ ಇದು ಅಂತ ಹೇಳಿ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯಮಾಡಿ ಡಿ ಸಿ ಸಾಹೇಬರು
ಇದನ್ನೆಲ್ಲ ಗಮನಿಸಬೇಕು. ಎಲ್ಲಿ ಸರ್ಕಾರದ ಜಾಗವನ್ನು ಯಾರು ಕಬಳಿಸಿರ್ತಾರೋ ಅದನ್ನು ಮತ್ತೆ ಸರ್ಕಾರದ ಸುಪರ್ದಿಗೆ ತರುವುದು ನಿಮ್ಮ ಜವಾಬ್ದಾರಿ ಡಿ ಸಿ ಸಾಹೇಬ್ರೆ. ಹಾಗೆ ಮದ್ದೂರು ತಹಸೀಲ್ದಾರರು ದಯಮಾಡಿ ಇದನ್ನೆಲ್ಲ, ನಾನು ಟೀಚರ್ಸ್ ಕಾಲೋನಿಲಿ ಇರೋದು. ನಮ್ಮ ಟೀಚರ್ಸ್ ಕಾಲೋನಿ ಒಳಗೆ ಒಂದು ಕಲ್ಯಾಣಿ ಇತ್ತು. ಆ ಕಲ್ಯಾಣಿಯನ್ನು ಯಾವನೋ ಲಪಟಾಯಿಸಿ ಲೂಟಿ ಮಾಡೋಕ್ಕೆ ನಿಂತಿದ್ದಂತೆ. 23 ಕುಂಟೆ ಅದನ್ನು ಮುಚ್ಚಿ ಮುಳುಗಿಸ್ಬಿಟ್ಟಿದ್ದಾನೆ. ಅಲ್ಲಿ ಈಗ ಆ ಕಟ್ಟೆ ಇಲ್ಲ ಸ್ನೇಹಿತರೆ, ಕಲ್ಯಾಣಿ ಇಲ್ಲ. ನಾನು ನೋಡಿದ್ದೆ ಅದನ್ನು 2005ರಲ್ಲಿ ನಾನೊಂದು ಮನೆ ಕಟ್ಟಿದ್ದೇನೆ ಟೀಚರ್ಸ್ ಕಾಲೋನಿ ಒಳಗೆ. ಅಲ್ಲಿ ಆ ಕಲ್ಯಾಣಿಯನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಸ್ನೇಹಿತರೆ. ಅದನ್ನು ಮುಚ್ಚಿ ಕಬಳಿಸೋಕ್ಕೆ ನೋಡಿದ್ನಂತೆ ಯಾರೋ ಒಬ್ಬ. ಈಗ ಕಳೆದ 2 ತಿಂಗಳ ಹಿಂದೆ ತಹಸೀಲ್ದಾರರು ಬಂದು, ಹಾಗೆಯೇ ಮಾನ್ಯ ಶಾಸಕರು ಕೂಡ ಬಂದು ಅದನ್ನು ಮಹಜೂರು ಮಾಡಿ 23 ಕುಂಟೆಯನ್ನು ನಮಗೆ ಪಾರ್ಕ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಭಾಳ ಖುಷಿಯಾಯಿತು ಸ್ನೇಹಿತರೆ. ಇಂಥದ್ದು ಕೆಲಸ ಆಗಬೇಕಾಗಿರೋದು ನಮ್ಮ ಸಮಾಜದೊಳಗಡೆ. ಏನು ಸರ್ಕಾರದಿಂದ ಲೂಟಿ ಮಾಡಿರುವಂಥ ಹಣ ಯಾವುದೇ ಆಗಲಿ ಅವ್ರನ್ನ ಜೈಲ್ಗಟ್ಟಿ ಅವ್ರನ್ನ ಜೈಲಿಗೆ ಹೋಗಬೇಕು ಅವರೆಲ್ಲ. ನೋಡಿ, ಈ ಥರ ನಾನು ನ್ಯಾಯಕ್ಕಾಗಿ ನಾನೊಂದು ಸಮಾಜ ಸೇವೆ ಮಾಡಬೇಕು ಅಂತ ಇದ್ದೀನಿ ಸ್ನೇಹಿತರೆ. 3 ವರ್ಷ ಆಗಿದೆ ನಾನು ರಿಟೈರ್ಡ್ ಆಗಿ. ಏನು ಬಡಬಗ್ಗರನ್ನು ಉಳಿಸ್ಬೇಕು, ಭಿಕ್ಷುಕರ ಇಲ್ಲದಂತೆ ನಾಡು ನಮ್ಮದು ನಾಡು ಆಗಬೇಕು ಅಂತ ಅನ್ನೋದು ನನ್ನ ಒಂದು ಕೆಲಸ, ಕಾರ್ಯ ಸಾಧನೆ ಮಾಡಿ ನಾನು ಇದನ್ನು ಬಡವರಿಗಾಗಿ ನಾನು ಶ್ರಮಿಸೋಣ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ನನ್ನ ಹಿರಿಯ ಸೀನಿಯರ್ ಓಲ್ಡ್ ಸ್ಟೂಡೆಂಟ್ಸ್ ಬೇಕಾದಷ್ಟು ಜನ ಇದ್ದೀರಿ. ದಯಮಾಡಿ ಸಹಕರಿಸಿ ನನ್ನ ಜೊತೆ ಈ ಥರ ಕಾರ್ಯದಲ್ಲಿ. ಅಂದ್ರೇನು, ಭಿಕ್ಷುಕರನ್ನ ಇಲ್ಲದಂತೆ ಮಾಡೋಣ, ದೇವಸ್ಥಾನಗಳ ಮುಂದೆ ಭಿಕ್ಷುಕರು ಕೂರದಂತೆ ಮಾಡೋಣ. ಬನ್ನಿ ಸ್ನೇಹಿತರೆ, ಏನಾದರೂ ಒಂದು ಸಹಾಯ ಮಾಡಿ. ನನ್ನ ನಂಬರ್ ಹೇಳಿದ್ದೀನಲ್ಲ, 96 321 31 831. ನಿಮ್ಮ ಏನು ಸಹಕಾರ ನೀಡ್ತೀರಿ ಅದನ್ನು ನಾನು ಬಡವರಿಗಾಗಿ ನಾನು ಅದನ್ನು ಬಳಸಿ ಅದನ್ನು ಅವ್ರಿಗೆ ಆ ಬಡತನ ನಿರ್ಮೂಲನೆ ಮಾಡಬೇಕು ಅನ್ನೋದು ನನ್ನ ಏಕಾಂಗಿ ಹೋರಾಟ ಸ್ನೇಹಿತರೆ. ನಾನು ಒಬ್ಬನೇ ಹೋರಾಟ ಮಾಡ್ತಾಯಿದ್ದೀನಿ. ದಯಮಾಡಿ ಇದಕ್ಕೆ ಸಹಕಾರ ನೀಡಿ, ಸಹಕರಿಸಿ, ಭಿಕ್ಷುಕರು ಇಲ್ಲದಂತೆ ಮಾಡಿ. ಇದು ನಿಜವಾಗ್ಲೂ ದೇಶದಲ್ಲಿ ನಡಿಬೇಕಾಗಿರುವ ಕೆಲಸ. ಏನು ಭ್ರಷ್ಟಾಚಾರ ಎಲ್ಲಿ ನಡೀತದೆ ಆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಏನೋ ನಮ್ಮ ಮದ್ದೂರಿನಲ್ಲಿರ್ತಕ್ಕಂತಹ ಯಾವುದೇ ಆಫೀಸ್ಗೆ ಹೋಗಿ ಎಲ್ಲ ಬರೀ ಭ್ರಷ್ಟಾಚಾರ. ಅಲ್ಲಿ ನಿವೃತ್ತಿಯಾದಂತಹ ಏನು ಆ ರೇಷ್ಮೆ ಇಲಾಖೆ ಪಾಳು ಬಿದ್ದಿದೆ ಸ್ನೇಹಿತರೆ. ರೇಷ್ಮೆ ಬಿತ್ತನೆ ಕೋಟಿ ಅಂತ ಅನ್ನೋದು ಪಾಳು ಬಿದ್ದಿದೆ. ಆ ಮೀನುಗಾರಿಕೆ ಇಲಾಖೆಯಲ್ಲಿ ಯಾರೂ ಇಲ್ಲ. ಇನ್ನು ಯಾವ ಇಲಾಖೆ ಒಳಗೆ ಹೋದ್ರೂ ಇರುವ ರಿಟೈರ್ಡ್ ಆಗಿರುವಂತಹ ಪೋಸ್ಟ್ಗಳನ್ನು ತುಂಬದೇನೆ ಸರ್ಕಾರ ಅನ್ಯಾಯ ಮಾಡ್ತಿದೆ. ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ದಯಮಾಡಿ ಇಂಥದ್ದೆಲ್ಲ ಮಾಡಿ ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಇದು ನನ್ನ ನಾಯಿ ನನ್ನ ಜೊತೆಲೇ ಬಡ್ಡಿ ಮಗಂದು ಕಾಯ್ತಾ ಇದೆ. ಏನು ಮಾತಾಡ್ತಾನಲ್ಲ ನಮ್ಮ ಮೇಷ್ಟ್ರು ಏನೋ ಮಾತಾಡ್ತಾವನು ಅಂದ್ಕೊಂಡು ನೋಡಿ. ಇದು ಅನ್ಯಾಯಗಳು ನಡೀಬಾರ್ದು ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಅನ್ಯತಾ ಭಾವಿಸಬೇಡಿ. ಚೆನ್ನಪ್ಪ AC ಅಂತ ಯೂಟ್ಯೂಬ್ ಚಾನಲ್, ನಂದು ಫೇಸ್ಬುಕ್ಕು ಚೆನ್ನಪ್ಪ ಹಾಲೂರು ಅಂತ. ಹೋಗಿ ನೋಡಿ, ಅಲ್ಲೆಲ್ಲ ನೋಡಿ, ನನಗೆ ಸಹಕಾರ ನೀಡಿ. ಏನು ನಾನು ತಪ್ಪುಗಳಿದ್ದರೆ ಅದನ್ನು ದಯಮಾಡಿ ನೀವು ಈ ಥರ ಎಲ್ಲ ಬೇಡ ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.